ನಮಸ್ಕಾರ. ರಾಜಕೀಯ ಹೊಸ ಚದುರಂಗದಾಟದಲ್ಲಿ ಬಸವರಾಜ ಬೊಮ್ಮಾಯಿಯವರು ಅನಿರೀಕ್ಷಿತವಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಸರಳ, ಸಜ್ಜನ, ಸಮಚಿತ್ತ ಹಾಗೂ ಕಾರ್ಯಶೀಲ ಬಸವರಾಜ ಬೊಮ್ಮಾಯಿಯವರು. ಬಸವರಾಜ ಬೊಮ್ಮಾಯಿಯವರ ಮುಂದೆ ದೊಡ್ಡ ಸವಾಲುಗಳಿವೆ. ಒಂದು ಕಡೆ ಆಂತರಿಕ ಬೇಗುದಿಯಿಂದ ಕುದಿಯುತ್ತಿರುವ ಬಿಜೆಪಿ ಹಾಗೂ ಹಳಿ ತಪ್ಪಿರುವ ಆಡಳಿತ ಯಂತ್ರವನ್ನು ಸರಿ ದಾರಿಗೆ ತರುವುದು ಅವರ ಮುಂದಿರುವ ಎರಡು ದೊಡ್ಡ ಸವಾಲುಗಳು. ಈ ಸವಾಲುಗಳನ್ನು ಮೆಟ್ಟಿ ನಿಂತು ಈ ರಾಜ್ಯವನ್ನು ಹೇಗೆ ಅಭಿವೃದ್ಧಿಯತ್ತ ಕೊಂಡೊಯ್ತಾರೆ ಹಾಗೂ ಕಲ್ಯಾಣ ಕರ್ನಾಟಕವನ್ನು ಮಾಡ್ತಾರೆ ಅನ್ನೋದು ಅವರ ಮುಂದಿರುವ ದೊಡ್ಡ ಸವಾಲುಗಳು. ಇವತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಲು ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ನಮ್ಮ ಜೊತೆ ಇದ್ದಾರೆ. ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮುಖ್ಯಮಂತ್ರಿಯಾಗಿ 2 ತಿಂಗಳನ್ನು ಆಲ್ಮೋಸ್ಟ್ ಕಳೆದಿದ್ದೀರಾ. ಸೊ ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ? ಮೊದಲನೇದಾಗಿ ಆಡಳಿತ ಯಂತ್ರವನ್ನು ಚುರುಕುಗೊಳಿಸುವಂಥದ್ದು, ಅದೇ ಸಂದರ್ಭದಲ್ಲಿ ಹಲವಾರು ವಿಷಯಗಳಲ್ಲಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಮತ್ತು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ಆಡಳಿತವನ್ನು ನಾವು ಸರಳೀಕರಣ ಮಾಡುವಂಥದ್ದಕ್ಕೆ ಹೆಚ್ಚಿನ ಲಕ್ಷ್ಯನ ಕೊಟ್ಟಿದ್ದೇವೆ. ಜನಪರ ಮತ್ತು ಬಡವರ ಪರ ನನ್ನ ಆಡಳಿತ ಇರೋದು ಅಂತ ಮೊದಲನೇ ದಿವಸ ಹೇಳಿದ್ದೇನೆ. ಅದೇ ದಾರಿಯಲ್ಲಿ ಮುಂದೆ ಸಾಗ್ತಾ ಇದ್ದೇವೆ. ನಾನು ಮೊದಲನೇ ಕ್ಯಾಬಿನೆಟ್ನಲ್ಲಿ ರೈತರ ಮಕ್ಕಳಿಗಾಗಿ ಸ್ಕಾಲರ್ಶಿಪ್ ಒಂದು ವಿನೂತನ ಯೋಜನೆಯನ್ನು ನಾವು ಮಾಡಿದ್ವಿ. ವಿದ್ಯಾನಿಧಿ, ಅದು ವಿದ್ಯಾನಿಧಿ ಯಾವುದೇ ರಾಜ್ಯದಲ್ಲಿ ಕೂಡ ಇಲ್ಲ. ಯಾಕಂದರೆ ರೈತರ ಆರ್ಥಿಕ ಪರಿಸ್ಥಿತಿ ಗಂಭೀರ ಇರುವಾಗ ಅವರು ಹೆಚ್ಚಿನ ವಿದ್ಯಾಭ್ಯಾಸ ಕಲಿಯೋದು ಕಷ್ಟ ಇರೋಂಥ ಅದಕ್ಕೊಂದು ಸ್ವಲ್ಪ ಸಹಾಯ ಮಾಡುವಂಥ ದೃಷ್ಟಿ ಮತ್ತು ಫ್ರ್ಯಾಗ್ಮೆಂಟೇಷನ್ ಆಫ್ ಲ್ಯಾಂಡ್ ಕಡಿಮೆ ಆಗ್ತಾಯಿದೆ, ಭೂಮಿ ಕಮ್ಮಿ ಆಗ್ತಾಯಿದೆ, ಅದರ ಅವಲಂಬಿತ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಅದರಿಂದ ರೈತರ ಮಕ್ಕಳು ವಿದ್ಯಾವಂತರಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವ್ರು ಬರಬೇಕು, ಆರ್ಥಿಕವಾಗಿ ಸಬಲಿ ಆಗಬೇಕು, ರೈತ ಕುಟುಂಬ ಇವತ್ತು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಅನ್ನುವಂಥ ವಿಚಾರ. ಕೃಷಿ ಬೆಳೆದಿದೆ, ಆ ಕೃಷಿ ಬೆಳೆಸಿದಂಥ ರೈತ ಇವತ್ತು ಎಲ್ಲಿದ್ದಾನೆ ಅಲ್ಲೇ ಇದ್ದಾನೆ. ಆದ್ದರಿಂದ ಆ ದೃಷ್ಟಿಕೋನ ಇಟ್ಕೊಂಡು ನಾನು ಮಾಡಿರೋದು. ಎರಡನೇದಾಗಿ ಬಡವರ ಕಾರ್ಯಕ್ರಮ, ಸಂಧ್ಯಾ ಸುರಕ್ಷಾ, ಅಂಗವಿಕಲರ ಮಾಸಾಸನ, ವಿಧವಾ ಮಾಸ ಇತ್ಯಾದಿಗಳನ್ನೆಲ್ಲ ಕೂಡ ನಾವು ಹೆಚ್ಚಿಗೆ ಅಮೃತ ಗ್ರಾಮ ಯೋಜನೆ, ಆಮೇಲೆ ಸ್ವತಂತ್ರ ದಿವಸ ಅಮೃತ ಗ್ರಾಮ ಯೋಜನೆಗಳನ್ನು ನಾವು ಮಾಡಿದ್ದೇವೆ. ಗ್ರಾಮೀಣ ಪ್ರದೇಶದ ಸಮಗ್ರ ಅಭಿವೃದ್ಧಿ, ಆಡಳಿತ ಸುಧಾರಣೆ ಎಲ್ಲವನ್ನು ಕೂಡ ನಾವು ಮಾಡಿದ್ದೇವೆ. ಇನ್ನು ಮತ್ತೊಂದು ಬಹಳ ಮಹತ್ವದ ಒಂದು ತೀರ್ಮಾನ ಏನಂದರೆ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ನಾವು ಹೈಯರ್ ಎಜುಕೇಷನ್ದಲ್ಲಿ ನಾವು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ. ಇದೊಂದು ಬಹಳ ಬದಲಾವಣೆ ತರುವಂಥ ಒಂದು ಅಮೂಲ್ಯಕರವಾದಂಥ ನಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಮಿಸುವಂಥ ಒಂದು ಬಹಳ ದೊಡ್ಡ ಮಹತ್ವಾಕಾಂಕ್ಷೆ ಇದೆ. ಇದು ಹೊಸದಿರೋದ್ರಿಂದ 70 ವರ್ಷದ ಒಂದು ಮೆಕಾಲೆ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ಒಂದು ದೊಡ್ಡ ಸವಾಲಿದೆ. ಅದನ್ನು ಕೂಡ ನಾವು ಇವತ್ತು ದಿಟ್ಟ ತೀರ್ಮಾನವನ್ನು ಅದಕ್ಕೂ ಕೂಡ ಪ್ರತಿಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಎನ್ಇಪಿ ಮತ್ತೆ ಈಗ ಕೆಲವರಿಗೆ ಪೂರ್ವಗ್ರಹ ಪೀಡಿತವಾಗಿ ಮಾತನಾಡ್ತಾರೆ, ಕೆಲವರು ಬದಲಾವಣೆ ವಿರುದ್ಧ ಇರ್ತಾರೆ. ಅವರು ಸ್ಟೇಟಸ್ ಕೋಯಿಸ್ಟು ಯಾವುದೇ ಬದಲಾವಣೆಯನ್ನು ತಂದರೂ ಕೂಡ ವಿರೋಧ ಮಾಡ್ತಾರೆ. ಆದರೆ ವಿರೋಧಕ್ಕಾಗಿ ವಿರೋಧ ಮಾಡೋರಿಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಜೆನ್ಯೂನ್ ಆಗಿ ಅದರಲ್ಲಿ ಏನೋ ಸಲಹೆ ಸೂಚನೆ, ಅದನ್ನು ಸುಧಾರಣೆ ಮಾಡೋದಕ್ಕೆ, ಅದರಲ್ಲಿರುವಂಥ ಗ್ಯಾಪ್ಸ್ ತುಂಬೋದಕ್ಕೆ ಅವ್ರು ಏನಾದ್ರು ಸಲಹೆ ಕೊಟ್ಟರೆ ನಾನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡೋಕ್ಕೆ ತಯಾರಿದ್ದೀನಿ. ಆದ್ದರಿಂದ ಅಂಥ ಟೀಕೆಗಳು ನಮ್ಮನ್ನು ದಿಟ್ಟಗೆಡೋದಲ್ಲ. ಭಾಳ ದಿಟ್ಟತನದಿಂದ ಎಲ್ಲವನ್ನೂ ಯೋಚನೆ ಮಾಡಿ ಹಲವಾರು ಟಾಸ್ಕ್ ಫೋರ್ಸ್ ಮಾಡಿ ಅದನ್ನು ನಿರ್ಮಿಸಿರುವಂಥ NEP ಬರೆದಂಥವ್ರನ್ನೇ ಅದರಲ್ಲಿ ಹಾಕಿ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕಳೆದ 1 ವರ್ಷದಿಂದ ಚರ್ಚೆ ಮಾಡಿ, ಯೂನಿವರ್ಸಿಟಿಯಲ್ಲಿ ಚರ್ಚೆ ಮಾಡಿ, ಟೀಚರ್ಸ್ ಜೊತೆಗೆ ಚರ್ಚೆ ಮಾಡಿ, ಕೆಲವು ಸ್ಟೂಡೆಂಟ್ಸ್ ಕೂಡ ಇಂಟ್ರ್ಯಾಕ್ಷನ್ ಮಾಡಿರುವಂಥದ್ದಿದೆ. ಇದು ನಮಗೆ ಭಾಳ ಆತ್ಮವಿಶ್ವಾಸ ಇದೆ. ಇದನ್ನು ಮುಂದುವರ್ಸ್ಕೊಂಡು ಹೋದರೆ ನಮ್ಮ ಕನ್ನಡ ನಾಡಿನ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸ್ಪರ್ಧೆಯನ್ನು ಮಾಡಬಹುದು, ಅದಕ್ಕೆ ತಯಾರು ಮಾಡ್ಬೋದು ಅನ್ನೋಂಥ ವಿಶ್ವಾಸ ನಮಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ನಡೀತಾ ಇದೆ. ಅದಲ್ಲದೆ ನಾವು ಈ ಕೋವಿಡನ್ನು ನಿರ್ವಹಣೆ ಮಾಡೋದ್ರಲ್ಲಿ ಭಾಳಷ್ಟು ಈಗ ನಿಯಂತ್ರಣ ಮಾಡಲು ಸಾಧ್ಯ ಆಗಿದೆ. ಒಂದು ಪ್ರಶ್ನೆ ಇತ್ತು ಸರ್. ಒಂದು ಕಡೆ ಆರ್ಥಿಕ ಹಿಂಜರಿತ, ಇನ್ನೊಂದು ಕಡೆ ಕೋವಿಡ್. ನೀವೇ ಹಣಕಾಸು ಸಚಿವರು ಕೂಡ ಆಗಿದ್ದೀರಾ. ಸೊ ಹಿಂದೆ ಸುಮಾರು GST ಮೀಟಿಂಗ್ಗಳೆಲ್ಲ ನೀವು ಅಟೆಂಡ್ ಆಗ್ತಿದ್ರಿ, ನಿಮಗೆ ಸಂಪೂರ್ಣ ಅನುಭವ ಇದೆ. ಸೊ ಈ ಎರಡರ ಮಧ್ಯೆ ಈಗ ಮುಂಬರುವ 18 ತಿಂಗಳು ಅನ್ಬೋದು, ಆಲ್ಮೋಸ್ಟ್ ನಾವು ಚುನಾವಣಾ ವರ್ಷ ಅನ್ಬೋದು. ನಿಮ್ಮ ನಗರಸಭೆ ಬರುತ್ತೆ, ವಿಧಾನ ಪರಿಷತ್ ಬರುತ್ತೆ, ಈಗ ಬೈ ಎಲೆಕ್ಷನ್ ಬರುತ್ತೆ, ನಂತರ ಇನ್ನೊಂದು ವರ್ಷದ ನಂತರ ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ. ಸೊ ಒಂಥರ ಚುನಾವಣಾ ವರ್ಷ ಅಥವಾ ಚುನಾವಣಾ ತಿಂಗಳೇ ಅನ್ಬೋದು ನಾವು 18 ತಿಂಗಳನ್ನು.
ಸೊ ಒಂದು ಕಡೆ ನೀವು ಜನರ ಆಶೋತ್ತರಗಳು ಈಡೇರಿಸಬೇಕು, ಆಡಳಿತ ಯಂತ್ರವನ್ನು ಸರಿದಾರಿಗೆ ತರಬೇಕು, ಅದರ ಜೊತೆಗೆ ತುಂಬ ಪಾಪ್ಯುಲರ್ ಯೋಜನೆಗಳನ್ನ ಘೋಷಣೆ ಮಾಡಿದರೆ ನಿಮಗೆ ಆರ್ಥಿಕವಾಗಿ ಕಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ನಿಮ್ಮ ಬಜೆಟ್ 2.5 ಲಕ್ಷ ಗಾತ್ರ ಇತ್ತು. ಸೊ ಇದರ ಮಧ್ಯೆ ನಿಮಗೆ ಸಂಪನ್ಮೂಲಗಳ ಕೊರತೆ ತುಂಬ ಇದೆ ನಿಮಗೆ. ಸೊ ಇದು ಎರಡನ್ನ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ? ಈ ವರ್ಷ ನಾವು GST ಕಾಂಪನ್ಸೇಷನ್ನು ಸುಮಾರು 12-12.5 ಸಾವಿರ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಅದನ್ನು 18,500ಕ್ಕೆ ಕೇಂದ್ರ ಸರ್ಕಾರ ಇವತ್ತು ಮಾಡಿದ್ರಿಂದ ಅಲ್ಲಿ ಸ್ವಲ್ಪ ನಮಗೆ ಅನುಕೂಲ ಆಗಿದೆ. ಎರಡನೇದಾಗಿ ಕೋವಿಡ್ ನಿಯಂತ್ರಣ ಒಂದು 5-6 ತಿಂಗಳಿಂದ ಆಗಿದ್ದರಿಂದ ಎರಡನೇ ಅಲೆಯ ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಆಯಿತು. ಈಗ ಅದು ಸುಧಾರಣೆ ಆಗೋದ್ರಿಂದ ಈ ಬಾರಿ ನಮ್ಮ ಗುರಿ ಏನಿದೆ ಸಂಪನ್ಮೂಲ ಅದನ್ನು ಸಾಧಿಸುವಂಥ ವಿಶ್ವಾಸ ಇದೆ. ನಾನು ರೆಗ್ಯುಲರಾಗಿ ರಿವ್ಯೂ ಮಾಡ್ತಾ ಇದ್ದೇನೆ ಮತ್ತು ನಾನು ಆರ್ಥಿಕ ಸಂಪನ್ಮೂಲನ ಹೆಚ್ಚಿಸುವ ಸಲುವಾಗಿ ನಾನು ಹಲವಾರು ಸಲಹೆ ಸೂಚನೆಗಳನ್ನು ನನ್ನ ಇಲಾಖೆಗೆ ಆಗಲೇ ಕೊಟ್ಟಿದ್ದೇನೆ. ಅದಕ್ಕೆ ಕಾರ್ಯೋನ್ಮುಖ ಆಗಿದ್ದಾರೆ. ಎರಡನೇದಾಗಿ ನಾವು ಹಲವಾರು ಅನಗತ್ಯ ವೆಚ್ಚವನ್ನು ನಾನ್ ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಈಗಾಗಲೇ ಆರ್ಥಿಕ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದಕ್ಕೂ ಕೂಡ ಅವರು ಪ್ರಾರಂಭ ಮಾಡಿದ್ದಾರೆ. ಇವೆರಡೂ ಮಾಡಿದರೆ ನಮ್ಮ ಸಂಪನ್ಮೂಲ ನಮ್ಮ ಗುರಿ ಏನಿದೆ ಅದನ್ನು ತಲುಪ್ಬೋದು. ಮತ್ತು ನಾವು ಯಾವ ಯೋಜನೆಗಳನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಬಜೆಟಲ್ಲಿ ಡಿಕ್ಲೇರ್ ಮಾಡಿದ್ರು ಅವೆಲ್ಲವನ್ನೂ ಮಾಡ್ತೀವಿ. ಎರಡನೇದಾಗಿ ನಾವು ಪಾಪ್ಯುಲಿಸ್ಟ್ ಯೋಜನೆಗಳನ್ನು ನಾವು ಮಾಡ್ತಾ ಇಲ್ಲ, ಅದನ್ನು ಜನ ಉಪಯೋಗಿ ಯೋಜನೆಗಳನ್ನು ಮಾಡ್ತಾ ಇದ್ದೇನೆ. ಯಾವುದೂ ಇದರಲ್ಲಿ ಪಾಪ್ಯುಲಿಸ್ಟ್ ಇಲ್ಲ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಹೆಲ್ತು, ಎಜುಕೇಷನಲ್ಲಿ ನಾವು ಮೂಲಭೂತ ಸೌಕರ್ಯ ಇವೆಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್, ನಾಟ್ ಎಕ್ಸ್ಪೆಂಡಿಚರ್. ಇವತ್ತು ನಾವು ಅದರಲ್ಲಿ ಬಂಡವಾಳ ಹಾಕಿ ಅವೆಲ್ಲವೂ ಕೆಲಸಗಳಾದರೆ ಜನರಿಗೆ ಉಪಯೋಗ ಆಗ್ತದೆ ಮತ್ತು ಆರ್ಥಿಕ ಚಟುವಟಿಕೆಗೆ ಇಂಬು ಕೊಡ್ತದೆ. ಆ ಹಿನ್ನೆಲೆಯಲ್ಲಿ ಇಟ್ಸ್ ಇನ್ವೆಸ್ಟ್ಮೆಂಟ್. ಎರಡು ಥರದ ಇನ್ವೆಸ್ಟ್ಮೆಂಟ್ ಇದೆ. ಒಂದು ಎಕನಾಮಿಕ್ ಕೂಡಲೇ ನಮಗೆ ಫಲ ಕೊಡುವಂಥದ್ದು ಒಂದು, ಇನ್ನೊಂದು ಮಾನವ ಸಂಪನ್ಮೂಲ ಹೆಚ್ಚಿಸೋದಕ್ಕೆ ಎಜುಕೇಷನ್ನು, ಹೆಲ್ತು, ಈ ಥರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ. ನಿಮ್ಮ ಪ್ರಕಾರ ಅದರಿಂದ ಒಂದು ದೂರದೃಷ್ಟಿಯ ಇನ್ವೆಸ್ಟ್ಮೆಂಟ್ ಇದೆ, ಒಂದು ಅಲ್ಪಾವಧಿಯ ಇನ್ವೆಸ್ಟ್ಮೆಂಟ್. ರಿಸ್ಕ್ ತೊಗೊಳ್ಬೇಕಾಗತ್ತೆ. ಒಂದು ನಿಮ್ಮ ಪ್ರಕಾರ ಎಲ್ಲೂ ಕಲ್ಯಾಣ ಯೋಜನೆಗಳಿಗೆ ತೊಂದರೆ ಆಗಲ್ಲ, ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತೀವಿ ಅಂತ ಬಜೆಟಲ್ಲಿ ಏನು ಸನ್ಮಾನ್ಯ ಯಡಿಯೂರಪ್ಪನವರು ಯಾವ ಯೋಜನೆಗಳನ್ನು ಡಿಕ್ಲೇರ್ ಮಾಡಿದ್ರು ಅವೆಲ್ಲವನ್ನು ಕೂಡ ನಾವು ಮುಂದುವರಿಸ್ತೀವಿ. ಮತ್ತು ನೀವು ಅಮೃತ ಗ್ರಾಮ ಯೋಜನೆ ಆಗಿರ್ಬೋದು, ವಿದ್ಯಾನಿಧಿ ಆಗಿರ್ಬೋದು, ಮತ್ತು ಸಂಜಾ ಸುರಕ್ಷಾ, ನಿಮ್ಮ ಎಲ್ಲ ಕೆಲವೊಂದಿಷ್ಟು ನೀವೇನು ಅವತ್ತು ಸ್ವಾತಂತ್ರ್ಯೋತ್ಸವದಿಂದ ಘೋಷಣೆ ಮಾಡಿದ್ರಿ, ತುಂಬ ಇದು ಒಂದು ಶಾರ್ಟ್ ಟರ್ಮ ಇಟ್ಸ್ ಅನ್ ಇಲ್ಲ. ಇದು ನೋಡಿ, ಉದಾಹರಣೆಗೆ 750 ಗ್ರಾಮ ಪಂಚಾಯತಿ ಯೋಜನೆ, ಈಗಾಗಲೇ ಕೆಲವು ಯೋಜನೆಗಳು ಇರುವಂಥದ್ದನ್ನು ಅವೆಲ್ಲವನ್ನು ಕೂಡ ಒಗ್ಗೂಡಿಸ್ತಾ ಇದ್ದೇವೆ, ಕನ್ವರ್ಜೆನ್ಸ್ ಮಾಡ್ತಾ ಇದ್ದೇವೆ. ಆ ಯೋಜನೆಗಳನ್ನು ಫೋಕಸ್ಡಾಗಿ ಆ ಗ್ರಾಮ ಪಂಚಾಯತಿ ಡೆವಲಪ್ಮೆಂಟ್ ಮಾಡಿದರೆ ಎಡಿಷನಲ್ ಗ್ರಾಂಟನ್ನು ಕೊಡ್ತಾ ಇದ್ದೇವೆ. 750 ಗ್ರಾಮ ಪಂಚಾಯತಿ ಮಾರ್ಚ್ 31 ಅವು ಏನು ನಾವು ಕಾರ್ಯಕ್ರಮ ಕೊಟ್ಟಿದ್ದೇವೆ, ಒಂದು ಕುಡಿಯೋ ನೀರು, ಮೂಲಭೂತ ಸೌಕರ್ಯ, ಶಾಲೆ, ಸ್ವಚ್ಛತಾ, ದನಕ್ಕೆ ತಾಜಾ ನಿರ್ವಹಣೆ, ಲೈಬ್ರರಿ, ಸೋಲಾರ್ ಲೈಟ್, ಇವೆಲ್ಲ ಏನಿದೆ ಇವುಗಳನ್ನು ಅವರು ಸಾಧನೆ ಮಾಡಿದರೆ ಒಂದು ಆದರ್ಶ ಗ್ರಾಮಗಳಾಗ್ತದೆ. ಒಂದು ಪಂಚಾಯತಿಯಲ್ಲಿ 3-4 ಗ್ರಾಮಗಳಿದೆ. ಕನಿಷ್ಠ ಒಂದು ಕ್ಷೇತ್ರದಲ್ಲಿ 10ರಿಂದ 15 ಗ್ರಾಮಗಳು ಆಗ್ತವೆ. ನಾನು ಆಗಲೇ ಡಿಕ್ಲೇರ್ ಮಾಡಿದ್ದೇನೆ, 750 ಗ್ರಾಮಗಳನ್ನು ನೀವು ಯಶಸ್ವಿಯಾಗಿ ಮಾಡಿದರೆ RDPR ಇಲಾಖೆಯವರು ಮುಂದಿನ ವರ್ಷದಲ್ಲಿ 1500 ಗ್ರಾಮಗಳನ್ನು, ಅಂದರೆ ಮುಂದಿನ ಬಜೆಟ್ಗೆ 1500 ಗ್ರಾಮಗಳನ್ನು ನಾವು ತೆಗೆದುಕೊಳ್ತೀವಿ ಅಂತ. ಈ ಥರ 2-3 ಹಂತದಲ್ಲಿ ಎಲ್ಲ ಗ್ರಾಮಗಳನ್ನು ಮಾಡೋದಕ್ಕೆ ಒಂದು ಯೋಜನೆ ಇದೆ. ಇದಕ್ಕೆ ಭಾಳಷ್ಟು ಯೋಚನೆ ಮಾಡಿ ನಾವು ಮಾಡಿರುವಂಥದ್ದು. ಬಸವರಾಜ ಬೊಮ್ಮಾಯಿ ಅವರು ಅನಿರೀಕ್ಷಿತವಾಗಿ ಏನೋ ಮುಖ್ಯಮಂತ್ರಿ ಆದರು, ಆದರೆ ಅವರಿಗೆ ಹಿಂದಿನ ಪರಂಪರೆ ನೋಡಿದರೆ ಯಾರೂ ಅಲ್ಲಗಳೆಯಲ್ಲ, ಇವನ್ನ ಪ್ರತಿಪಕ್ಷದವರು ಯಾರೂ ಅಲ್ಲಗಳೆಯಲ್ಲ. ಒಳ್ಳೆಯ ಆಡಳಿತಗಾರರು, ಅಡ್ಮಿನಿಸ್ಟ್ರೇಷನ್ ಮೇಲೆ ಒಳ್ಳೆ ಹಿಡಿತಾ ಇದೆ. ಹಿಂದೆ ನೀರಾವರಿ ಇಲಾಖೆನಾಗಿರ್ಬೋದು, ಹೋಮ್ ಮಿನಿಸ್ಟ್ರಿ ಆಗಿರ್ಬೋದು, ಕಾನೂನು ಇಲಾಖೆ ಆಗಿರ್ಬೋದು, ಸಹಕಾರ ಇಲಾಖೆ ಆಗಿರ್ಬೋದು, ಅತ್ಯಂತ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ನಿಭಾಯಿಸಿದ್ದಾರೆ. ಸೊ ಎಲ್ಲೂ ಆ ಥರದ ಪ್ರೆಷರು ಅಥವಾ ಇನ್ನೊಂದು ಒಂದು ಚ್ಯುತಿನೂ ಬರಲಿಲ್ಲ. ಸೊ ಇವಾಗ ಮುಖ್ಯಮಂತ್ರಿ ಆದಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಬರೀ ಒಂದು ಇಲಾಖೆ ಅಲ್ಲ, ಇಡೀ ಸರ್ಕಾರನ ತೊಗೊಂಡು ಹೋಗಬೇಕು. ಜೊತೆಗೆ ಪಕ್ಷ, ಇನ್ನೊಂದು ಕಡೆ ಸಂಘ ಪರಿವಾರ, ಇನ್ನೊಂದು ಕಡೆ ನಿಮ್ಮ ಗುರುಗಳು ಅನ್ಬೋದು, ನಿಮ್ಮ ಮಾರ್ಗದರ್ಶಕರು ಅನ್ಬೋದು ಯಡಿಯೂರಪ್ಪ ಅವರು. ಈ ಎಲ್ಲರನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಬಸವರಾಜ ಬೊಮ್ಮಾಯಿ ಅವರು? ಈಗ ತಾವು ಹೇಳಿರುವಂಥದ್ದು ಇಡೀ ಅಡ್ಮಿನಿಸ್ಟ್ರೇಷನ್ನು, ಪಕ್ಷ, ನಮ್ಮ ನಾಯಕರಂಥ ಯಡಿಯೂರಪ್ಪನವರು, ಸಂಘ ಪರಿವಾರ, ಇವೆಲ್ಲರದ್ದು ಉದ್ದೇಶ ಒಂದೇ ಇದೆ. ಭಾರತೀಯ ಜನತಾ ಪಕ್ಷದ ಸರ್ಕಾರ ಜನಪರವಾದ ಕೆಲಸ ಮಾಡಬೇಕು, ಜನರ ವಿಶ್ವಾಸ ಗಳಿಸಬೇಕು, ಮತ್ತು 2023 ಚುನಾವಣೆಯಲ್ಲಿ ನಾವು ಮತ್ತೆ ಆರಿಸಿ ಬರಬೇಕು ಅನ್ನುವಂಥದ್ದು ಪಕ್ಷದ ಉದ್ದೇಶ ಇದೆ, ಸಂಘದ ಉದ್ದೇಶ ಇದೆ, ನಮ್ಮ ಹಿರಿಯರಂಥ ಯಡಿಯೂರಪ್ಪನವ್ರ ಉದ್ದೇಶ ಇದೆ. ಹೀಗಾಗಿ
ಆ ಉದ್ದೇಶ ಒಂದೇ ಇರೋದ್ರಿಂದ ಅದನ್ನು ಸಂಯೋಜನೆ ಮಾಡಿ ತೆಗೆದುಕೊಳ್ಳೋದಕ್ಕೆ ಏನೂ ತೊಂದರೆ ಆಗಲ್ಲ. ಒಂದನೇದು. ಎರಡನೇದಾಗಿ ಈ ಅಡ್ಮಿನಿಸ್ಟ್ರೇಷನ್ನಲ್ಲಿ ಬದಲಾವಣೆ ತಂದು ಜನರಿಗೆ ಉಪಯೋಗ ಆಗೋ ರೀತಿಯಲ್ಲಿ ನಂದು ಒಬ್ಬನ ಅಲ್ಲ, ನನ್ನ ಸಚಿವ ಸಂಪುಟದ ಸಹಯೋಗಿಗಳು ಎಲ್ಲರೂ ಕೂಡ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಸುದೈವ, ಐ ಆಮ್ ಲಕ್ಕಿ, ಐ ಹ್ಯಾವ್ ಗಾಟ್ ಅ ವೆರಿ ಗುಡ್ ಕ್ಯಾಬಿನೆಟ್. ಆದ್ದರಿಂದ ಅವರು ಅಷ್ಟೂರ್ನೂ ನಾನು ಇವತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದೇನೆ. ಅವ್ರು ನನಗೆ ವಿಶ್ವಾಸದಲ್ಲಿದ್ದಾರೆ. ಹೀಗಾಗಿ ಒಂದು ಟೀಮ್ ಆಗಿ ನಾನು ಮೊದಲಿಂದೂ ಹೇಳ್ತಾ ಇದ್ದೀನಿ, ಐ ಆಮ್ ಒನ್ ಅಮಂಗ್ ದಿ ಈಕ್ವಲ್ಸ್. ಸೊ ಆ ಟೀಮಾಗಿ ಕೆಲಸ ಮಾಡೋದ್ರಿಂದ ಏನೋ ಸವಾಲುಗಳು ಬಂದರೂ ಅವೆಲ್ಲವನ್ನು ಒತ್ತಡಕ್ಕಿಂತ ಅವುಗಳನ್ನು ನಿಭಾಯಿಸುವ ದೃಷ್ಟಿಯಿಂದ ನಾವು ಪರಿಹಾರದಲ್ಲಿ ಹೆಚ್ಚು ನಂಬಿಕೆ ಇಟ್ಟು ಕೆಲಸವನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ಒಂದು ಹೊಸ ರೀತಿಯ ಒಂದು ರಾಜಕೀಯ ವಾತಾವರಣ ಈಗ ನಿರ್ಮಾಣ ಆಗಿದೆ. ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ. CM ಬಸವರಾಜ ಬೊಮ್ಮಾಯಿ ಅವರನ್ನು ಇಡೀ ರಾಜ್ಯದ 6 ಕೋಟಿ ಜನತೆ ತುಂಬ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಸೊ ಯಾಕಂದರೆ ಬರೀ 17 ತಿಂಗಳು ಮಾತ್ರ ಅಲ್ಲ, ನಂತರ ಕೂಡ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ತೀವಿ, ಅವರೇ ನಮ್ಮ ನಾಯಕರು ಅಂತ ಸ್ವತಃ ಅಮಿತ್ ಶಾ ಕೂಡ ಅವರು ಹೇಳಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಒಂದು ಬಸವರಾಜ ಬೊಮ್ಮಾಯಿ ಅವರು ಒಂದು ಆಡಳಿತದಲ್ಲಿರ್ಬೋದು, ತಮ್ಮ ಯೋಜನೆಗಳಿರ್ಬೋದು, ಒಂದು ಚಾಪು ಅವ್ರ ರಬ್ಬರ್ ಸ್ಟ್ಯಾಂಪ್ ಹೌದಪ್ಪ ಇದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗಿ ಈಗ ನಾವು ಪ್ರಾರಂಭ ಮಾಡಿರುವ ರೀತಿ ಮತ್ತು ಮುಂದುವರಿಯೋದಕ್ಕೆ ಇನ್ನೂ ಹಲವಾರು ನಮ್ಮ ಮನಸ್ಸಿನಲ್ಲಿರುವಂಥ ಯೋಜನೆಗಳಿದ್ದಾವೆ. ಅವೆಲ್ಲವೂ ಕೂಡ ಸಾಕಾರಗೊಂಡು ಜನರಿಗೆ ಉಪಯೋಗ ಆದಾಗ ನಮ್ಮ ಕೆಲಸದ ಮುಖಾಂತರ ಅವರ ಮನಸ್ಸಿನಲ್ಲಿ ನಾವು ಉಳಿಬೇಕು ಹೊರತಾಗಿ ಮಾತುಗಳಿಂದ ಅಲ್ಲ. ಆದ್ದರಿಂದ ನಾನು ಈಗ ಕೆಲವುಗಳನ್ನು ನಾನು ಘೋಷಣೆ ಯಾಕೆ ಮಾಡಿದ್ದೇನೆ ಅಂದರೆ ನನ್ನ ಬದ್ಧತೆಯನ್ನು ತೋರಿಸೋ ಸಲುವಾಗಿ. ಇನ್ನು ಆ ಬದ್ಧತೆಯ ಪ್ರಕಾರ ಕಾರ್ಯಕ್ರಮವನ್ನು ರೂಪಿಸಿ ಜನರಿಗೆ ಮುಟ್ಟೋ ರೀತಿಯಲ್ಲಿ ಆ ಒಂದು ಅನುಷ್ಠಾನದ ವ್ಯವಸ್ಥೆಯನ್ನು ಮಾಡಿದ್ರೆ ಈಗ ನನ್ನ ಲಕ್ಷ್ಯ ಇದೆ. ಬರುವಂಥ ತಿಂಗಳಲ್ಲಿ ಅವೆಲ್ಲವನ್ನು ಕೂಡ ತಾವು ಗಮನಿಸ್ತೀರಿ ಅಂತ ನನ್ನ ಭಾವನೆ. ಅದರ ಮುಖಾಂತರ ಜನರ ಮನಸ್ಸಿನಲ್ಲಿ ಉಳಿಯುವಂಥದ್ದು ಮತ್ತು ಬಿಯಾಂಡ್ 2023 ಕೂಡ ನಮ್ಮ ಪಕ್ಷ ಅಧಿಕಾರದಲ್ಲಿರೋದಕ್ಕೆ ಎಲ್ಲ ಕ್ರಮಗಳನ್ನು ತಗೊಳ್ತೀವಿ. ನಾನು ಯಾಕೆ ಈ ವಿಷಯ ಹೇಳಿದೆ ಅಂತಂದರೆ, ನಿಮ್ಮ ತಂದೆಯವರು ಅಲ್ಪಾವಧಿ ಸಿಕ್ತು, ಅಂದ್ಕೊಂಡಿದ್ದನ್ನು ಅವ್ರಿಗೆ ಮಾಡಲಿಕ್ಕಾಗಲಿಲ್ಲ. ಆದರೆ ನಿಮಗೆ ಅವಕಾಶ ಇದೆ ಇವಾಗ. ಸೊ ನೀವು ಪ್ರತಿಯೊಂದು ನಿಮಗೆ ಸಿಕ್ಕಂಥ ಅವಕಾಶಗಳನ್ನು ತುಂಬ ಅತ್ಯಂತ ಯಶಸ್ವಿಯಾಗಿ ಬಳಕೆ ಮಾಡಿಕೊಂಡು ನೀವು ಗುರಿ ಸಾಧಿಸಿದ್ದೀರಾ. ಸೊ ಇದರಲ್ಲೂ ಸಾಧನೆ ಮಾಡಬೇಕಾದ್ರೆ ನಿಮ್ಮ ಅಡೆತಡೆಗಳು ತುಂಬ ಇದ್ದಾವೆ, ಇಲ್ಲ ಅಂತ ಹೇಳಲ್ಲ, ನೀವು ಅದನ್ನು ಒಪ್ಕೋತೀರಾ ಅಂದ್ಕೊಂಡಿದ್ದೀನಿ. ಸೊ ಇದರ ಮಧ್ಯೆ ಬಸವರಾಜ ಬೊಮ್ಮಾಯಿ ಅವರ ಚಾಪ್ ಹೇಗೆ? ಈಗ ನೋಡಿ, ನಾನು ಸ್ವತಂತ್ರೋತ್ಸವದ ಒಂದು ಭಾಷಣದಲ್ಲಿ ಹೇಳಿದ್ದೀನಿ, ಈ ನನಗೆ ಬರುವಂಥ ಅಡೆತಡೆಗಳು ಟೀಕೆಗಳನ್ನು ಮೆಟ್ಟಲಾಗಿ ಮಾಡಿಕೊಂಡು ನಾನು ಯಶಸ್ಸನ್ನು ಕಾಣ್ತೇನೆ ಅಂತ ಹೇಳಿದ್ದೇನೆ. ನನಗೆ ವಿಶ್ವಾಸ ಇದೆ ಇವೆಲ್ಲ ಸವಾಲುಗಳನ್ನು ಎದುರಿಸುವಂಥ ಮತ್ತು ನಾನು ಅವುಗಳನ್ನು ನಿಭಾಯಿಸಿ ಯಶಸ್ವಿ ಆಗ್ತೇನೆ ಅಂತ ವಿಶ್ವಾಸ ನನಗೆ ಇದೆ. ಇನ್ನೊಂದು ಕಡೆ ನನಗೆ ಬರುವಂಥದ್ದು ಈಗ ಮುಖ್ಯವಾಗಿರುವಂಥ ಈ ಮುಂಬರುವಂಥ ಎಲ್ಲ ಚುನಾವಣೆಗಳನ್ನು ಅದರ ಫಲಿತಾಂಶಗಳ ಮುಖಾಂತರನೇ ನಾನು ಉತ್ತರ ಕೊಡ್ತೇನೆ. ಈಗ 2 ಬೈ ಎಲೆಕ್ಷನ್ ಇದೆ, ಮತ್ತು ಮುಂದೆ ZP TP ಎಲೆಕ್ಷನ್ ಇದೆ, ಬೆಂಗಳೂರು ಮುನ್ಸಿಪಾಲಿಟಿ ಎಲೆಕ್ಷನ್ ಇದೆ. ಇವೆಲ್ಲವನ್ನೂ ಕೂಡ ಬರುವಂಥ ದಿನಗಳಲ್ಲಿ ಪ್ರತಿಯೊಂದು ನಿಮಗೆ ಅಗ್ನಿ ಪರೀಕ್ಷೆನೇ ಎಲ್ಲ ಇದು ಎಲ್ಲರಿಗೂ ಬರ್ತದೆ. ನಮ್ಮ ಪ್ರಜಾಪ್ರಭುತ್ವದ ಒಂದು ಮುಖ್ಯ ಗುಣ ಇರುವಂಥದ್ದು ಜನರ ಬಳಿಗೆ ಹೋಗುವಂಥದ್ದು, ಜನರ ಮನದಾಳದಲ್ಲಿರುವಂಥದ್ದು ತಿಳ್ಕೊಳ್ಳುವಂಥದ್ದು, ಜನರ ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥದ್ದೇ ಇದು ಪ್ರಜಾಪ್ರಭುತ್ವದ ಒಂದು ಜೀವಾಳ. ಅದರಲ್ಲಿ ನಾವು ಮತ್ತು ಚುನಾವಣೆ ನಮಗೇನು ಹೊಸ್ತಲ್ಲ. ಯಾಕಂದರೆ ನಿಮ್ಮದು ಯಾವುದೇ ನೋಡಿ, ಒಂದು ನನ್ನ ಜೀವನದಲ್ಲಿ ಸುಮಾರು 35ಕ್ಕಿಂತ ಹೆಚ್ಚು ಚುನಾವಣೆಗಳನ್ನು ಎದುರಿಸಿದ್ದೇನೆ. ಸೊ ಇದೇನು ಹೊಸದೇನಲ್ಲ. ನಾನು ಅದೇ ನೀವು ಇಂಡಿವಿಜುವಲ್ ಆಗಿ ಚುನಾವಣೆ ಎದುರಿಸಿರೋದು ಅಥವಾ ನಿಮ್ಮ ಸುತ್ತಮುತ್ತಲ ಜಿಲ್ಲೆಗಳ ಜೊತೆಗೆ ನೀವು ಎದುರಿಸಿರೋದು ಬೇರೆ ವಿಷಯ. ಈ ಸರಿ ಏನಾಗಿದೆ ಅಂತಂದರೆ, ಒಂದು ಸಣ್ಣ ನಿಮ್ಮ ಸ್ಟ್ರಾಟಜಿನ ಏನೋ ತೋರಿಸಿದ್ರಿ ನೀವೀಗ. ಈಗ ತಾನೇ ಮುಗಿದಿರುವಂಥ ಮಹಾನಗರ ಪಾಲಿಕೆ ಇದರಲ್ಲಿ ಬೆಳಗಾವಿಯಲ್ಲಿ ಪಕ್ಷ ತುಂಬ ಯಶಸ್ಸು ಸಾಧಿಸಿತು, ಹುಬ್ಬಳ್ಳಿಯೆಲ್ಲ ಸ್ವಲ್ಪ ಹಿನ್ನಡೆ ಆಯಿತು, ಕಲಬುರಗಿಯಲ್ಲಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಾಯಿತು. ಸೊ ನಿರೀಕ್ಷೆ ಅಷ್ಟು ಹುಬ್ಬಳ್ಳಿಯಲ್ಲಿ ಆಗಲಿಲ್ಲ. ಅಲ್ಲೂ ನಿಮ್ಮ ಒಂದು ರೀತಿಯ ಒಂದು ಚಾಪು ಅಥವಾ ನಿಮ್ಮ ರಣತಂತ್ರ ವರ್ಕೌಟ್ ಆಗಿದೆ. ಅದೇ ರೀತಿ ಬಸವರಾಜ ಬೊಮ್ಮಾಯಿ ಅವರನ್ನು ಒಬ್ಬ ಒಳ್ಳೆ ಆಡಳಿತಗಾರನಾಗಿ, ಒಬ್ಬ ಮಂತ್ರಿಯಾಗಿ ಎಲ್ಲರೂ ನೋಡಿದ್ದಾರೆ, ಅದರ ಬಗ್ಗೆ ಯಾರ್ದು ಪ್ರಶ್ನೆಯೇ ಇಲ್ಲ. ಸೊ ಅವರು ಹೇಗೆ ಈ ಚುನಾವಣೆಗಳನ್ನು ಎದುರಿಸ್ತಾರೆ? ಸಾಲು ಚುನಾವಣೆಗಳಿದ್ದಾವೆ. ಇಲ್ಲ, ನಾನು ಹೇಳಿದ್ನಲ್ಲ, ಚುನಾವಣೆ ಯಾವುದು ಹೊಸದಿಲ್ಲ ನಮಗೆ ಅಂತ. ನಾವು ಚುನಾವಣೆಯನ್ನು ಮಾಡ್ಕೊತಾನೆ ರಾಜಕೀಯದಲ್ಲಿ ಬೆಳೆದಿರೋದು. ಹಲವಾರು ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ, ಬಾಯಿ ಎಲೆಕ್ಷನ್ಸು, ZP TP, ಗ್ರಾಮ ಪಂಚಾಯಿತಿ, ಮುನ್ಸಿಪಾಲ್ಟಿ, ವರ್ಷದಲ್ಲಿ ಸುಮಾರು 4-5 ತಿಂಗಳು ಚುನಾವಣೆಯನ್ನೇ ಎದುರಿಸಿರುವಂಥದ್ದು. ಹೀಗಾಗಿ ನಮ್ದು ಯಾವುದು ಹೊಸದೇನಲ್ಲ. ಒಂದು ಪಕ್ಷದ ಎಜೆಂಡಾ ಜೊತೆಗೆ ನಿಮ್ಮ ಆಡಳಿತ, ಸೊ ಎರಡರ ಮಧ್ಯೆ ಒಂಥರ ಸಮ್ಮಿಲನ ಮತ್ತು ಒಂದು ಬ್ಯಾಲೆನ್ಸ್ ಆಗಿ ತೊಗೊಂಡು ಹೋಗಬೇಕು. ಪಕ್ಷದಿಂದ ಸಂಪೂರ್ಣವಾದಂಥ ಸಹಕಾರ ಇದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನನಗೆ ಸಹಕಾರ ಇದೆ.
ಮತ್ತು ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗೂ ಕೂಡ ಪಕ್ಷದ ಜೊತೆಗೆ ಭಾಳ ಅನ್ಯೋನ್ಯವಾಗಿರುವಂಥ ಒಂದು ಸಂಬಂಧ ಇದೆ. ಹೀಗಾಗಿ ನಾವೆಲ್ಲರೂ ಕೂಡ ಒಂದೇ ಕುಟುಂಬದ ಸದಸ್ಯರು ಅಂತ, ಒಂದೇ ಟೀಮಿನ ಸದಸ್ಯರು ಅಂತ ಕೆಲಸ ಮಾಡ್ತಾಯಿದ್ದೇವೆ. ನನಗೆ ಸುದೈವದಿಂದ ಎಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಅದು ಸದುದ್ದೇಶ ಇದೆ. ನಾವು ಒಳ್ಳೆಯ ಆಡಳಿತದ ಜನಕ್ಕೆ ಮುಟ್ಟಿಸಿ ಅದರ ಮುಖಾಂತರ 2023ರಲ್ಲಿ ನಾವು ವಾಪಸ್ ಅಧಿಕಾರಕ್ಕೆ ಬರಬೇಕನ್ನುವಂಥ ಹಂಬಲ ಮತ್ತು ಗುರಿ ಅವೆಲ್ಲವೂ ಕೂಡ ನಮ್ಮ ಪಕ್ಷದ ಎಲ್ಲ ಸಣ್ಣ ಕಾರ್ಯಕರ್ತರಿಂದ ನಾಯಕರವರೆಗೂ ಮತ್ತು ನಮ್ಮ ಶಾಸಕರು ಅವರವರ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವರ ಒಂದು ಒಳ್ಳೆಯ ಕೆಲಸವೂ ಕೂಡ ನಮಗೆ ಅನುಕೂಲ ಆಗ್ತದೆ ಮತ್ತು ಸಚಿವ ಸಂಪುಟದ ಸಹಕಾರ ಇದೆ. ಹೀಗಾಗಿ ಒಂದು ಸಮನ್ವಯನ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಬಸವರಾಜ ಬೊಮ್ಮಾಯಿ ಅವರು ಸಾಮೂಹಿಕ ನಾಯಕತ್ವ ಮತ್ತು ಟೀಮ್ ವರ್ಕಲ್ಲಿ ನಂಬಿಕೆ ಇಟ್ಟವರು. ಸೊ ಬಸವರಾಜ ಬೊಮ್ಮಾಯಿ ಅವರಿಗೆ ಯಾವುದೇ ನೀತಿ ನಿರ್ಧಾರಗಳನ್ನು ಅಥವಾ ತಮ್ಮದೇ ಆದಂಥ ಕೆಲವು ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಸಂಪೂರ್ಣ ಸ್ವತಂತ್ರ ಇದೆ ಅಲ್ವಾ? ಈಗ ನಾನು ಘೋಷಣೆ ಮಾಡಿರುವಂಥ ಯೋಜನೆಗಳೇ ಸಾಕ್ಷಿ ನನಗೆ ಸಂಪೂರ್ಣವಾದ ಸ್ವತಂತ್ರ ಇದೆ ಅನ್ನೋದು. ಜನಪರವಾಗಿರುವಂಥ ಕೆಲಸ ಮಾಡೋದಕ್ಕೆ ಮತ್ತು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರ ಹಿಂದೆ ತೆಗೆದುಕೊಂಡಿರುವಂಥ ಜನಪರವಾದಂಥ ಕೆಲಸವನ್ನು ಮುಂದುವರಿಸೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಸಂಪೂರ್ಣ ಸ್ವತಂತ್ರ ಇದೆ. ಅದರಿಂದಲೇ ನಾನು ಬೇಗ ನಿರ್ಧಾರಗಳನ್ನು ನಾವು ಮಾಡ್ತಾಯಿದ್ದೆ. ಒಂದು ಲಿಂಗಾಯತ ಸಮುದಾಯ, ಸೊ ಯಡಿಯೂರಪ್ಪ ಅವರು ಮಾಸ್ ನಾಯಕರು, ಅವರ ಹಿಂದೆ ಮತ್ತು BJPಗೆ ಬೆಂಬಲವಾಗಿ ಈವರೆಗೆ ಲಿಂಗಾಯತ ಸಮುದಾಯ ನಿಂತಿದೆ. ಅದೇ ಲಿಂಗಾಯತ ಸಮುದಾಯ 2023 ಚುನಾವಣೆಯಲ್ಲಿ BJP ಜೊತೆಗೆ ಅವರನ್ನು ಹಿಡಿದುಕೊಳ್ಳೋದು, ಜೊತೆಗೆ ಅವ್ರನ್ನ ತೆಗೆದುಕೊಂಡು ಮುಂದೆ ಹೋಗೋದು ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಇರುವಂಥದ್ದು ದೊಡ್ಡದಾದಂಥ ಜವಾಬ್ದಾರಿ. ಯಡಿಯೂರಪ್ಪನವರ ಒಂದು ನಾಯಕತ್ವ, ಅವರು ಬಂದಂಥ ಒಂದು ರೀತಿ, ಹೋರಾಟ ಮುಖಾಂತರ ಜನ ಬೆಂಬಲವನ್ನು ಗಳಿಸಿರುವಂಥದ್ದು ಮತ್ತು ಅವರು ತೆಗೆದುಕೊಂಡಿರುವಂಥ ಹಲವಾರು ತೀರ್ಮಾನಗಳು ಎಲ್ಲ ಸಮುದಾಯವನ್ನು ಒಗ್ಗೂಡಿಸಿ BJP ಹತ್ರ ಬಂದಿದೆ. ಗ್ರಾಮೀಣ ಪ್ರದೇಶದಲ್ಲಿ ನಗರ ಪಾರ್ಟಿ ಅನ್ನೋದನ್ನು ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮ ಗ್ರಾಮ ಘಟಕ ಇದೆ, ಬೂತ್ ಘಟಕ ಇದೆ. ಸೊ ಹೀಗಾಗಿ ಎಲ್ಲ ಸಮುದಾಯದವರು ಇವತ್ತು BJPಯ ಸರ್ವ ಸದಸ್ಯರಾಗಿದ್ದಾರೆ. ಎಲ್ಲ ಸಮುದಾಯವನ್ನು ತೆಗೆದುಕೊಂಡು ಹೋಗ್ತೇವೆ. ಅದರ ಜೊತೆಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಲಿಂಗಾಯತ ಸಮುದಾಯ ಯಡಿಯೂರಪ್ಪನವ್ರ ಹಿಂದೆ ಏನಿತ್ತು BJP ಜೊತೆಗಿತ್ತು, ಅದು ಮುಂದುವರಿತಿದೆ. ಅದು ವಿಶ್ವಾಸ ನನಗಿದೆ. ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಅವರ ಕೆಲವು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಜರುಗಿಸ್ತಾರೆ. ಯಾಕಂದರೆ ಪಂಚಮಸಾಲಿ ಅವರು ಮೀಸಲಾತಿ ಕೇಳ್ತಾ ಇದ್ದಾರೆ. ಆಲ್ರೆಡಿ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಹಿಂದುಳಿದ ಆಯೋಗ ಇದೆ. ಸೊ ತುಂಬ ಗಡುವುಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಈಗ ನೋಡಿ, ಮೀಸಲಾತಿ ವಿಷಯದಲ್ಲಿ ಇಷ್ಟೇ ಹೇಳಿ ಬಯಸ್ತೇನೆ. ಹಲವಾರು ಸಮುದಾಯಗಳು ಜನಸಂಖ್ಯೆ ಹೆಚ್ಚಾಗಿದೆ, ಅವರ ಆಸ್ಪಿರೇಷನ್ ಹೆಚ್ಚಾಗಿದೆ. ಇಡೀ ಭಾರತ ದೇಶದಲ್ಲೇ ಆಗಿದೆ. ಮಹಾರಾಷ್ಟ್ರದಲ್ಲಿ ಮರಾಠ ಕೇಳೋರು, ಗುಜ್ಜಾರವ್ರು ಕೇಳೋರು, ಈ ಥರ ಹಲವಾರು ಸಮುದಾಯಗಳು ಕೇಳ್ತಾ ಇದೆ. ನನಗನ್ನಿಸ್ತಾ ಇದೆ, ಈಗ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಮೊನ್ನೆ 50% ಒಳಗಡೆ ಆಗಬೇಕು ಅಂತೆಲ್ಲ ಹೇಳಿದೆ. ಹೀಗಾಗಿ ಸ್ವಲ್ಪ ಎಲ್ಲ ರಾಜ್ಯಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆಯಾಗಿ ಉಲ್ಬಣ ಆಗ್ತಾಯಿದೆ. ಬದಲಾಗಿರುವಂಥ ಪರಿಸ್ಥಿತಿಯಲ್ಲಿ ಬದಲಾಗಿರುವಂಥ ಜನಸಂಖ್ಯೆ, ಆಸ್ಪಿರೇಷನ್ನು, ಅವರ ಎಜುಕೇಷನ್ನು, ಎಂಪ್ಲಾಯ್ಮೆಂಟು ಎಲ್ಲರೂ ಕೂಡ ಇವತ್ತು ಬಯಸ್ತಾ ಇರೋದ್ರಿಂದ ನಾವು ಇಡೀ ಒಂದು ರಿಸರ್ವೇಷನನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡುವಂಥ ಒಂದು ಅವಶ್ಯಕತೆ ಇದೆ ರಾಷ್ಟ್ರ ಮಟ್ಟದಲ್ಲಿ. ನಾನು ಇದನ್ನು ನಮ್ಮ ರಾಷ್ಟ್ರ ಮಟ್ಟದ ನಾಯಕರ ಜೊತೆಗೂ ಚರ್ಚೆ ಮಾಡೋನಿದ್ದೇನೆ ಮತ್ತು ಬೇರೆ ಬೇರೆ ಪಕ್ಷದ ಮತ್ತು ನಮ್ಮ ಇತರ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಚರ್ಚೆ ಮಾಡುವಂಥ ಅವಶ್ಯಕತೆ. ಯಾಕಂದರೆ ಈ 50% ಬಾರ್ ಇರೋದ್ರಿಂದ ಭಾಳಷ್ಟು ಸಮುದಾಯಕ್ಕೆ ಇವತ್ತು ನ್ಯಾಯ ಸಿಕ್ಕಿಲ್ಲ. ರಿಸರ್ವೇಷನ್ ಇದ್ದ ಸಮುದಾಯಕ್ಕೂ ಸಿಕ್ಕಿಲ್ಲ, ರಿಸರ್ವೇಷನ್ ಹೊರಗಿದ್ದ ಸಮುದಾಯಕ್ಕೂ ಕೂಡ ಸಿಕ್ಕಿಲ್ಲ. ಮತ್ತು ಹಲವಾರು ಸಮುದಾಯಗಳು ಇನ್ನೂ ಬ್ಯಾಕ್ವರ್ಡ್ ಕ್ಲಾಸಿಗೆ ಬರಬೇಕು ಅಂತಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ಇದ್ದವರು ಒಂದು ಕ್ಯಾಟಗರಿ ಇನ್ನೊಂದು ಕ್ಯಾಟಗರಿ ಹೋಗ್ಬೇಕಂತಾರೆ, ಮತ್ತು ಕೆಲವು ಬ್ಯಾಕ್ವರ್ಡ್ ಕ್ಲಾಸು STಗೆ ಬರಬೇಕಂತಾರೆ. ST ತಮ್ಮ ಇದನ್ನು ಹೆಚ್ಚಿಗೆ ಮಾಡೋಂತಾರೆ, SC ಒಳಗೆ ಹೆಚ್ಚಿಗೆ ಮಾಡಂತಾರೆ, ಮತ್ತು ಇಂಟರ್ನಲ್ ರಿಸರ್ವೇಷನ್. ಹೀಗೆ ಆಲ್ ಕ್ಯಾಟಗರಿ ಜನರದ ಆಸ್ಪಿರೇಷನ್ ಹೆಚ್ಚಾಗಿದೆ, ತಪ್ಪೇನಿಲ್ಲ. ಈಗ ಮಕ್ಕಳು ಹೆಚ್ಚಿಗೆ ವಿದ್ಯೆ ಕಲಿಬೇಕು ಅಂತಾರೆ, ಅವಾಗ ಅವಕಾಶ ಕೊಡಬೇಕಾಗತ್ತೆ. ಮತ್ತು ವಿದ್ಯಾವಂತರು ನೌಕರಿ ಬೇಕು ಅಂತಾರೆ, ಕೆಲಸ ಬೇಕು ಅಂತಾರೆ, ಅದೇನು ತಪ್ಪೇನಿಲ್ಲ. ಆದರೆ ಅದು ತಕ್ಕಾಗೆ ಇವತ್ತು ನಾವು ನಮ್ಮ ಈ ರಿಸರ್ವೇಷನ್ ಪಾಲಿಸಿಯನ್ನು ನಾವು ಹೊಂದಿಸ್ಕೊಂಡ್ರೆ ಇದಕ್ಕೆ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅಮೂಲಾಗ್ರ ಒಂದು ಪುನರ್ ಪರಿಶೀಲನೆ ಆಗಬೇಕಂತ ಹೌದು ನೀವು ಒತ್ತಾಯ ಮಾಡಿ. ಯಾಕೆ ಬಿಹಾರ ಮುಖ್ಯಮಂತ್ರಿ ಆಲ್ರೆಡಿ ಕೇಂದ್ರಕ್ಕೆ ಇಡೀ ಎಲ್ಲ ರಾಜ್ಯಗಳ ಜಾತಿ ಗಣತಿ ಆಗಬೇಕು ಅಂತೆಲ್ಲ ಎಲ್ಲ ರಾಜ್ಯಗಳು ಈ ಇದನ್ನು ಅನುಭವಿಸ್ತಾ ಇದ್ದಾರೆ. ಈ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಿರ್ತಾರೆ, ನಾನು ಜಾತಿ ಗಣತಿ 100 ಹೆಚ್ಚು ಕೋಟಿ ಖರ್ಚು ಮಾಡಿದೆ, ಅದನ್ನು ತಗೊಳ್ತಾ ಇಲ್ಲ ಯಾರು. ನೋಡಿ, ಮೊದಲೇನು ಹೇಳಿದರು ಸಿದ್ದರಾಮಯ್ಯರು? ಸೋಷೋ ಎಕನಾಮಿಕ್ ಸರ್ವೆ ಅಂದರು, ಸಾಮಾಜಿಕ ಆರ್ಥಿಕ ಸರ್ವೆ ಅಂತ. ಜಾತಿ ಅನ್ನಲಿಲ್ಲ. ಹೌದು, ಗೌರ್ಮೆಂಟಲ್ಲಿದ್ದಾಗ ಸೋಷಿಯಲ್ ಎಕನಾಮಿಕ್ ಸರ್ವೆ ಅಂದರು. ಅದು ಏನೋ ಒಂದು ದೊಡ್ಡ ಪಟ್ಟಿ ಮಾಡಿದರು,
ಒಂದು 3 ವರ್ಷ ಅದಕ್ಕೆ ಹೋತು. ಅದು ಅವ್ರ ಕಾಲದಲ್ಲೇ ರಿಪೋರ್ಟ್ ಬಂದರೂ ಕೂಡ ಅದನ್ನೇನು ಅವರು ತಿರುಗಿ ನೋಡಲಿಲ್ಲ, ಅನುಷ್ಠಾನ ಕೂಡ ಮಾಡಲಿಲ್ಲ. ಸಮ್ಮಿಶ್ರ ಸರ್ಕಾರ ಬಂದಾಗ ಕೂಡ ಯಾವುದೂ ಕ್ರಮ ಜರುಗಿಸಲಿಲ್ಲ. ಈಗ ಅದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರೆಫರ್ ಆಗಿದೆ. ಅದರಲ್ಲಿ ಏನಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ತೀರ್ಮಾನ ಮಾಡ್ತದೆ. ಪ್ರಶ್ನೆ ಏನು, ಸೋಷಿಯಲ್ ಎಕನಾಮಿಕ್ ಬ್ಯಾಕ್ವರ್ಡನ್ನು ನೋಡೋಕ್ಕೆ ಹೋಗಿ ಈಗ ಜಾತಿ ಗಣತಿ ಅನ್ನುವಂಥದ್ದು ಪರಿವರ್ತನೆ ಆಗ್ತಾ ಇದೆಯಲ್ಲ, ಇದರ ಬಗ್ಗೆ ನಾವು ಭಾಳ ಗಂಭೀರವಾಗಿ ಯೋಚನೆ ಮಾಡೋದು. ಆದ್ದರಿಂದ ಇದರ ದೂರಗಾಮಿ ಪರಿಣಾಮಗಳೇನಿದೆ ಸಮಾಜದ ಮೇಲೆ ಅನ್ನುವಂಥದ್ದು ಒಬ್ಬ ಜವಾಬ್ದಾರಿಯ ಜನಪ್ರತಿನಿಧಿಯಾಗಿ ನಾನು ಒಬ್ಬನೇ ಅಲ್ಲ, ಎಲ್ಲರೂ ಕೂಡ ನೋಡಬೇಕು. ಅಂದರೆ ರಾಷ್ಟ್ರವ್ಯಾಪಿ ಜಾತಿ ಗಣತಿ ಈಗ ನೋಡಿ, ಕರ್ನಾಟಕ ಈ ಸಾಮಾಜಿಕವಾಗಿ ಎಲ್ಲರಿಗೂ ಅವಕಾಶಗಳನ್ನು ಒದಗಿಸಿಕೊಟ್ಟುದರಲ್ಲಿ ಭಾಳ ಮುಂದೆ ಇದೆ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಸ್ ಮಾಡಿ ರಿಪೋರ್ಟ್ ತೊಗೊಂಡು ಅನುಷ್ಠಾನ ಮಾಡಿ ಭಾಳ ಮುಂದಿದೆ. ಮತ್ತು ಕೆಟಗರಿ ಮಾಡಿರುವಂಥದ್ದು ಕರ್ನಾಟಕ. ಈಗ ಕೇಂದ್ರ ಸರ್ಕಾರದ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಕೆಟಗರಿ ಇಲ್ಲ, ಟೋಟಲ್ ಎಲ್ಲವೂ ಒಂದು ಕಡೆ ಇದೆ. ಹೀಗಾಗಿ ನಾವು ಸ್ವಲ್ಪ ಈ ಬ್ಯಾಕ್ವರ್ಡ್ ಕ್ಲಾಸ್ ಪರವಾಗಿ ಇರುವಂಥ ಒಂದು ರಾಜ್ಯ. ನಮ್ಮ ನಾಗನಗೌಡ ಕಮಿಟಿಯಿಂದ ಹಿಡಿದು, ಹಾವನೂರು ಕಮಿಟಿಯಿಂದ ಹಿಡಿದು, ವೆಂಕಟಸ್ವಾಮಿ ಕಮಿಟಿ, ಹಲವಾರು ಚಿನ್ನಪ್ಪ ರೆಡ್ಡಿ ಕಮಿಟಿ, ಮಧ್ಯದಲ್ಲಿ ಬೇಕಾದಷ್ಟು ರಿಪೋರ್ಟ್ಸು ಇವೆಲ್ಲವೂ ಕೂಡ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ನಾವು ಫಾರ್ವರ್ಡ್ ಲುಕ್ಕಿಂಗ್ ಇದ್ದೇವೆ. ಫಾರ್ವರ್ಡ್ ಲುಕ್ಕಿಂಗಲ್ಲಿ ಏನು ಮಾಡಬಹುದು ಅನ್ನೋದಕ್ಕೇ ನಾವು ಈಗ ಸುಭಾಷ್ ಅಡಿಯವರ ನೇತೃತ್ವದಲ್ಲಿ ಈ ಒಂದು ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನಾವು, ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಚೌಕಟ್ಟು ಏನು ಮಾಡ್ಬೋದು ಅನ್ನೋದನ್ನು ನಾವು ಈಗ ಸಮಿತಿ ನೇಮಿಸಿದ್ದೇವೆ. ಅವರೆಲ್ಲ ರೆಕಮೆಂಡೇಷನ್ ಕೊಡಲಿ. ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಹಲವಾರು ಆರೋಪಗಳಾಗಿರ್ಬೋದು ಅಥವಾ ಅವರ ಚರ್ಚೆ ಆಗಿರ್ಬೋದು, ಅದಕ್ಕೆ ಅತ್ಯಂತ ಪೂರ್ವ ಸಿದ್ಧಪಡಿಸಿದಂಥ ಒಂದು ಭಾಷಣದಲ್ಲಿ ನೀವು ಅತ್ಯಂತ ಉತ್ತರ ಚೆನ್ನಾಗಿ ಕೊಟ್ರಿ. ಎಲ್ಲೋ ಒಂದು ಕಡೆ ನಿಮಗೂ ಈ ಬೆಲೆ ಏರಿಕೆ ಮಧ್ಯೆ ಎಲ್ಲೋ ನೀವು ಒಂಥರ ಬೈಪಾಸ್ ಮಾಡಿ ಕಷ್ಟ ಅನಿಸ್ತಾ? ಐ ಆಮ್ ದ ಒನ್ ಚೀಫ್ ಮಿನಿಸ್ಟರ್ ಹೂ ವಾಸ್ ಆನ್ಸರ್ಡ್ ಹಿಮ್ ವೆರಿ ಫೇರ್ಲಿ ಆ್ಯಂಡ್ ಸ್ಕ್ವೇರ್ಲಿ. ಓಪನ್ ಆಗಿ ಹೇಳಿದ್ದೀನಿ, ಬೆಲೆ ಏರಿಕೆ ಯಾಕೆ ಆಗ್ತಾ ಇದೆ, ಇದರ ಪರಿಣಾಮಗಳೇನು, ಈಗ ಯಾಕೆ ಹೆಚ್ಚಾಗಿದೆ, ನಿಮ್ಮ ಕಾಲದಲ್ಲಿ ಏನು ಹೆಚ್ಚಾಯಿತು, ಇದೇನು ಇವತ್ತು ಆಗಿಲ್ಲ, ಏನೋ ಆಲ್ ಆಫ್ ಅ ಸಡನ್ ಹಿಂದೆಂದೂ ಆಗಿಲ್ಲ ಇವತ್ತಾಗಿಲ್ಲ ಅನ್ನೋದನ್ನೇ ನಾನು ಪ್ರತಿಬಿಂಬಿಸಿದ್ದೇನೆ. ಇದನ್ನು ಹೆಂಗೆ ಮುಂದೆ ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಚಿಂತನೆ ಇದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಆದ್ದರಿಂದ ಮತ್ತು ಇನ್ಫ್ಲೇಷನ್ಸು ನಾನು ಭಾಳ ಒಂದು ರೀತಿಯಲ್ಲಿ ವೈಜ್ಞಾನಿಕವಾಗಿ ಇರುವಂಥ ವಿಚಾರಗಳನ್ನು ನಾನು ಹೇಳಿದ್ದೇನೆ. ಅದರಿಂದ ಯಾವುದನ್ನು ಕೂಡ ನಾನು ಉತ್ತರ ಕೊಡದೆ ಹೋಗಿಲ್ಲ, ಯಾವುದೂ ಕೂಡ ಬೈಪಾಸ್ ಮಾಡಿಲ್ಲ, ನೇರವಾಗಿ ಉತ್ತರವನ್ನು ಕೊಟ್ಟೆ. ಎಲ್ಲೋ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇತ್ತೀಚೆಗೆ GST ಕೌನ್ಸಿಲ್ ಸಭೆ ಆಯಿತು. ಅದರಲ್ಲೂ ಕೂಡ ಅದರ GST ವ್ಯಾಪ್ತಿಗೆ ತರಬೇಕು ಪೆಟ್ರೋಲ್ ಡೀಸೆಲನ್ನು ಅಂತ ಒಂದು ಸತ್ಯ ತಿಳ್ಕೊಳ್ಳಿ. ಈ ಪೆಟ್ರೋಲ್ ಡೀಸೆಲ್ ಸೆಸ್ ಏನಿದೆ ಅದು 40% ರಾಜ್ಯಕ್ಕೆ ಬರ್ತದೆ, ಎಲ್ಲ ರಾಜ್ಯಕ್ಕೆ. ಈಗ 1 ಲಕ್ಷ ಕೋಟಿ ಏನಾದರೂ ಬಂದರೆ ಅದ್ರಲ್ಲಿ 40,000 ಕೋಟಿ ರಾಜ್ಯಕ್ಕೆ ಬರುತ್ತೆ. ಹೀಗಾಗಿ ಯಾವುದೇ ರಾಜ್ಯಗಳು ತಯಾರಿಲ್ಲ. ತಮ್ಮ ಆದಾಯ ಮೂಲವನ್ನು ಕಡಿಮೆ ಮಾಡಿ, ಈಗ GST ಆದಮೇಲೆ ಯಾವುದೇ ರಾಜ್ಯ ಹೊಸ ಟ್ಯಾಕ್ಸ್ ಹಾಕೋಕ್ಕೆ ಅಧಿಕಾರನೇ ಇಲ್ಲ, ಏನೂ ಇಲ್ಲ. ಸೊ GST ಬಂದಮೇಲೆ ನಮ್ದು ಏನಿಲ್ಲ. ಈ ಪೆಟ್ರೋಲ್ ಡೀಸೆಲ್ ಮೇಲಿರುವಂಥ ಸರ್ಚಾರ್ಜು ಮತ್ತು ಎಕ್ಸೈಸ್ ಡ್ಯೂಟಿ ಕೇಂದ್ರ ಸರ್ಕಾರದ 40%, ನಮ್ಮದೊಂದು ಸರ್ಚಾರ್ಜ್ ಏನಿದೆ ಅಷ್ಟು ಬಿಟ್ಟರೆ ಯಾವುದೂ ಇಲ್ಲ. ಹೀಗಾಗಿ ಯಾವುದೇ ರಾಜ್ಯ ಈ ಆದಾಯವನ್ನು ಬಿಟ್ಟು ಕೊಡಾಕ್ತಾರಲ್ಲ, ಹೀಗಾಗಿ ಅದು GST ಕೌನ್ಸಿಲಲ್ಲಿ ಪಾಸ್ ಆಗಿದೆ. ಕರ್ನಾಟಕವೂ ಕೂಡ ಎಲ್ಲ ರಾಜ್ಯ ನಮ್ಮ ಆದಾಯ ನಾವು ಕಡಿಮೆ ಮಾಡೋಕ್ತಾ ಸಾಧ್ಯನೇ ಇಲ್ಲ. ಸೊ ಇನ್ನೊಂದು ಪಕ್ಕದ ತಮಿಳುನಾಡು ಈ ಬೆಲೆ ಏರಿಕೆ ಒತ್ತಡವನ್ನು ಜನಸಾಮಾನ್ಯರ ಮೇಲೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋಣ ಅಂತ ಅವರೊಂದಿಷ್ಟು ಕಡಿಮೆ ಮಾಡಿದ್ರು. ಅದು ಸುಮ್ಮನೆ ಟೋಕನ್ ಆಗಿ ಎಲ್ಲ ಸೇರಿದರೂ ಕೂಡ ಒಂದು 0.15% ಆಫ್ ದಿ ಹೋಲ್ ಥಿಂಗ್. ಇಟ್ ಇಸ್ ವೆರಿ ವೆರಿ ಸುಮ್ಮನೆ ನಾವೇನೋ ಕಡಿಮೆ ಮಾಡಿದ್ವಿ ಅಂತ ಟೋಕನ್ ಆಗಿ ಮಾಡಿ. ಐ ಡೋಂಟ್ ಬಿಲೀವ್ ಇನ್ ದಿಸ್ ಟೋಕನಿಸಮ್. ನಾನು ಆ ಥರ ಮಾಡಿ ಕಾಂಕ್ರೀಟ್ ಆಗಿ ಮಾಡ್ತೀನಿ. ನಿಮ್ಮ ಇತ್ತೀಚಿನ GST ನಿಮ್ಮ ಬಗ್ಗೆ ಇರುವಂಥ ಅನುಭವ ಇದನ್ನೆಲ್ಲ ನೋಡಿ ಕೇಂದ್ರ ಸರ್ಕಾರದವರು ನಿಮ್ಮನ್ನು ಇವಾಗ GST ಸ್ತರ ಇದರ ಸಮಿತಿಯ ಅಧ್ಯಕ್ಷರಂತ ಮಾಡಿದ್ದಾರೆ. ಸೊ ಅದು ಈ ಹಿಂದಿನ ಅನುಭವದ ಮೇಲೆ ಅದು ಒಂದು ಕೂಡ ಜವಾಬ್ದಾರಿನೇ ಹೊರಿಸಿದೆ. ಅದು ಒಂದು ಜವಾಬ್ದಾರಿನೇ. ನನಗೆ ಯಾವುದೇ ರೀತಿಯ ಅವಕಾಶಗಳು ಸಿಕ್ಕರೂ ಕೂಡ ಅದರ ಹಿಂದೆ ದೊಡ್ಡ ಜವಾಬ್ದಾರಿ ಇರುವಂಥದ್ದು ಒಂದು ಮೊದಲಿಂದೂ ಹಂಗೆ ಬಂದಿದೆ, ಈಗಲೂ ಕೂಡ ಹಂಗೆ ಬಂದಿದೆ. GST ಕೌನ್ಸಿಲ್ನ ಗ್ರೂಪ್ ಆಫ್ ಮಿನಿಸ್ಟರ್ಸ್ದು ರೀಸ್ಟ್ರಕ್ಚರಿಂಗ್ ಆಫ್ ದಿ ಟ್ಯಾಕ್ಸ್, ಅದೆಲ್ಲ ಹೆಂಗೆ ಆದಾಯ ಹೆಚ್ಚಿಸಬೇಕು, ಹೆಂಗೆ ರ್ಯಾಷನಲೈಸೇಷನ್ ಮಾಡಬೇಕು ಅನ್ನುವಂಥದ್ದು ಏನೋ ಒಂದು ವಿಚಾರ ಇದೆ. ಅದಕ್ಕೆ ನನ್ನ ಕಮಿಟಿಗೆ ನನಗೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ಗೆ ಅಧ್ಯಕ್ಷ ಮಾಡಿದ್ದಾರೆ. ಇಡೀ ದೇಶದ ಮೇಲೆ ಪರಿಣಾಮ ಆಗುವಂಥ ವಿಚಾರಗಳನ್ನು ನಾನು ರಿಪೋರ್ಟನ್ನು ಕೊಡಬೇಕು. ಅದಕ್ಕೆ ಮತ್ತೆ ನನ್ನ ಎಲ್ಲ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡ್ಕೋಬೇಕಾಗುತ್ತೆ.
ನನ್ನ ಪ್ರಾಕ್ಟಿಕಲ್ ಅನುಭವವನ್ನು ಕೂಡ ಅದರಲ್ಲಿ ಬಳಸಿ ಜನಸಾಮಾನ್ಯರನ್ನು ಗಮನದಲ್ಲಿಟ್ಟುಕೊಂಡು ವ್ಯಾಪಾರಸ್ಥರನ್ನ ಹೊರೆಯಾಗದಂತೆ ಆದಾಯ ಕೂಡ ಹೆಚ್ಚಾಗುವಂತೆ ಸರ್ಕಾರಗಳಿಗೂ ಕೂಡ ಆದಾಯ ಹೆಚ್ಚಾಗುವಂತೆ ಒಂದು ಮಾರ್ಗವನ್ನು ಹುಡುಕ್ತೆ. ಇಷ್ಟೊತ್ತು ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಲವಾರು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡರು. ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವರ ಕನಸುಗಳು ಮತ್ತು ಆಡಳಿತ ಯಂತ್ರವನ್ನು ಸರಿದಾರಿಗೆ ತರುವ ಬಗ್ಗೆ ಹಲವಾರು ವಿಷಯಗಳನ್ನು ಅವರು ಮುಕ್ತವಾಗಿ ಹಂಚಿಕೊಂಡರು. ಜೊತೆಗೆ ರಾಜಕೀಯ ವಿಷಯಗಳನ್ನು ಕೂಡ ಅವರು ಮಾತಾಡಿದರು. ಸರ್, ಇಷ್ಟೊತ್ತು ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಜೊತೆ ಕೊಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ. ತಮಗೆ ಧನ್ಯವಾದಗಳು.